ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ಹೊಳೆಯ ಭರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ. ಹೊಳೆಯ ಭರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ. ಸುಳಿಯೊಳಗೆ ಬಿದ್ದೆ ನಂಬಿಗ, ಸುಳಿಯೊಳಗೆ ಬಿದ್ದೆ ನಂಬಿಗ. ಎನ್ನ ನೆಳೆದುಕೊಳ್ಳೋ ನೀ ನಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ಆರು ತೆರೆಯ ನೋಡಂಬಿಗ, ಬಲು ಮೀರಿ ಬರುತ್ತಲಿವೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಬಲು ಮೀರಿ ಬರುತ್ತಲಿವೆ ಅಂಬಿಗ. ಹಾರಲೊದೆದು ಎನ್ನ ತಡಿಗೆ ಸಾರಿಸು ನೀ, ದೂರ ಮಾಡದಿರು ಅಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರನೋ ನಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ. ಸಂಭ್ರಮವನು ನೋಡ ನೀ ನಂಬಿಗ, ಸಂಭ್ರಮವನು ನೋಡ ನೀ ನಂಬಿಗ. ಇದರಿಂದ ನರಿದು ತೆಗೆಯೋ ಅಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ಹತ್ತು ಹತ್ತು ನೋಡಂಬಿಗ, ಹತ್ತುವರೈವರು ಅಂಬಿಗ. ಹತ್ತು ಹತ್ತು ನೋಡಂಬಿಗ, ಹತ್ತುವರೈವರು ಅಂಬಿಗ. ಮುತ್ತಿಗೆ ಗೊಳಗಾದೆ ನಂಬಿಗ, ಮುತ್ತಿಗೆ ಗೊಳಗಾದೆ ನಂಬಿಗ. ಎನ್ನ ನೆತ್ತಿಕೊಳ್ಳೋ ನೀ ನಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾರಮಣ ನೀ ನಂಬಿಗ. ಸತ್ಯವೆಂಬ ಹುಟ್ಟಂಬಿಗ, ಸದ್ಭಕ್ತಿ ಎಂಬುದೇ ಪಥ ಅಂಬಿಗ. ಸತ್ಯವೆಂಬ ಹುಟ್ಟಂಬಿಗ, ಸದ್ಭಕ್ತಿ ಎಂಬುದೇ ಪಥ ಅಂಬಿಗ. ನಿತ್ಯ ಮುಕ್ತ ನಮ್ಮ ಚೆನ್ನ ಮಲ್ಲಿಕಾರ್ಜುನನ, ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ನಿತ್ಯ ಮುಕ್ತ ನಮ್ಮ ಚೆನ್ನ ಮಲ್ಲಿಕಾರ್ಜುನನ, ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ,
ನಂಬಿಕಾ ರಮಣ ನೀ ನಂಬಿಗ, ಅಂಬಿಕಾ ರಮಣ ನೀ ನಂಬಿಗ, ಅಂಬಿಕಾ ರಮಣ ನೀ ನಂಬಿಗ. ಇದು ಮಹಾದೇವಿ ಅಕ್ಕನವರ ಒಂದು ಸ್ವರವಚನ, ಬಹಳ ಅದ್ಭುತವಾದಂತಹ ಸ್ವರವಚನ. ಇದರ ಒಂದು ಸ್ವಲ್ಪ ಬೇರೆಯಾಗಿ ಪುರಂದರದಾಸರ ದೇವರ ನಾಮದಲ್ಲೂ ಕೂಡ ಅದು ಬಂದಿದೆ, ಆದರೆ ಸ್ವಲ್ಪ ಬೇರೆ, ಅದು ಪಲ್ಲವಿ ಬೇರೆ ಆಗಿದೆ. ಅದೇನು ಕಣ್ತಪ್ಪಿನಿಂದ ಆಗಿದೆಯೋ ಅಥವಾ ನಿಜವಾಗಿ ಅವರು ಇದೇ ತರ ಹೇಳಿದಾರೆ. ಕೆಲವು ಸರಿ ಹಂಗ ಆಗುತ್ತೆ, ಒಂದೇ ತರ ಅನುಭವ ಆಗಬಾರ್ದು ಅಂತ ಏನಿಲ್ಲ. ಅಧ್ಯಾತ್ಮ ಜೀವಿಗಳಲ್ಲಿ ಒಂದೇ ತರದ ಅನುಭವಗಳು ಕೂಡ ಆಗ್ಬೋದು, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಅದೇ ಪದಗಳು ಎಲ್ಲ ಬರ್ತವೆ. ಪಲ್ಲವಿ ಒಂದು ಬಿಟ್ರೆ ಅದೇ ಪದಗಳು ಬಂದಿದೆ. ಕೆಲವು ಹಾಡುಗಳು ಈ ತರ ಆಗಿದೆ ಅಂತಾನು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅದೇನಾರ ಇರಲಿ, ಆದ್ರೆ ಬಹಳ ಅದ್ಭುತವಾದ ಹಾಡು ಇದು. ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾ ರಮಣ ನೀ ನಂಬಿಗ. ಅಂದ್ರೆ ನಾನು ನಿನ್ನನ್ನು ಆಶ್ರಯಿಸಿದ್ದೀನಿ, ನಂಬಿದ್ದೇನೆ. ಅಂಬಿಕಾ ರಮಣ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅಂಬಿಕಾ ರಮಣ ಅಂದ್ರೆ ಶಿವ ಪರಮಾತ್ಮ, ದೇವರು. ದೇವರನ್ನೇ ನೇರವಾಗಿ ಸಂಬೋಧಿಸಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮತ್ತೆ ಗುರು ಮತ್ತು ದೇವರಲ್ಲಿ ಬೇರೆ ಬೇರೆ ಮಾಡಿಲ್ಲ, ಅವರು ಬೇರೆ ಬೇರೆ ಅಂತ ಭಾವಿಸಲ್ಲ. ಎಲ್ಲ ಭಕ್ತರು, ಎಲ್ಲ ಶರಣರು ಕೂಡ ಗುರು ದೇವರನ್ನ ಒಂದೇ ರೂಪದಲ್ಲಿ ನೋಡ್ತಾರೆ. ಆ ದೃಷ್ಟಿಯಿಂದ ನಂಬಿದೆ ಗುರುವೇ ನಂಬಿದೆ ಸ್ವಾಮಿ, ಅಂಬಿಕಾ ರಮಣ ನೀ ನಂಬಿಗ. ಮೊದಲನೇ ನುಡಿಯಲ್ಲಿ ಹೇಳ್ತಾರೆ, ಹೊಳೆಯ ಭರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ, ಸುಳಿಯೊಳಗೆ ಬಿದ್ದೆ ನಂಬಿಗ, ಎನ್ನ ನೆಳೆದುಕೊಳ್ಳು ನೀ ನಂಬಿಗ. ಹೊಳೆಯ ಭರ ಅಂದ್ರೆ ಹೊಳೆಯ ಪ್ರವಾಹ. ಅಂದ್ರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೆಲವು ನದಿಗಳು ತುಂಬಾ ವೇಗವಾಗಿ ಹರಿತವೆ. ಅದರಲ್ಲೂ ಪರ್ವತ ಪ್ರದೇಶದಿಂದ ಎತ್ತರವಾದ ಪ್ರದೇಶದಲ್ಲಿ ಹರ್ಕೊಂಡು ಬಂದಂತಹ ನದಿಗಳು ಈ ತುಂಗಾ ನದಿ ಇದೆ. ಭದ್ರಾ ನದಿಗಿಂತ ತುಂಗಾ ನದಿ ಬಹಳ ವೇಗ ಹರಿಯೋದು. ಅಂದ್ರೆ ಮೈದಾನಕ್ಕೆ ಬಂದ್ರೆ ತುಂಬಾ ದೀರ್ಘವಾಗಿ ಹರಿದ್ರೆ ಅಲ್ಲಿ ಸ್ಲೋ ಆಗಿರುತ್ತೆ, ನಿಧಾನ ಆಗಿರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಹೊರಗಿನ ನದಿ ಅಲ್ಲ, ಕರ್ಮ ಪ್ರವಾಹ. ಹೊಳೆಯ ಭರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ. ಮನುಷ್ಯನ ಹುಟ್ಟು, ಬದುಕು ಮತ್ತು ಸಾವು ಈ ಎಲ್ಲದಕ್ಕೂ ಕಾರಣವಾದದ್ದು ಕರ್ಮ ಪ್ರವಾಹ. 3 ಕರ್ಮಗಳಿದಾವೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂತಂದ್ರೆ ಒಟ್ಟು ಮೊತ್ತ, ಕರ್ಮದ ಎಲ್ಲಾ ಮೊತ್ತಗಳು. ಅದು ಒಂದೇ ಸಾರಿ ಎಲ್ಲಾ ಕರ್ಮದ ಫಲವನ್ನು ಕೊಡ್ಲಿಕ್ಕೆ ಆಗಲ್ಲ. ಅದರಲ್ಲೂ ಪ್ರಾರಬ್ಧ ಕರ್ಮ ಅಂತ ಬಂದ್ಮೇಲೆ ಆ ಏನು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವನು ನಡೀತಿರ್ತಾನೆ, ಅದನ್ನು ಅನಿವಾರ್ಯವಾಗಿ ಅನುಭವಿಸ್ಲೇಬೇಕು. ಪ್ರಾರಬ್ಧ ಕರ್ಮ, ಈ ದೇಹ ಬಂದಿದೆಯಲ್ಲ, ಈ ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮ ಅಂದ್ರೆ ಏನು ಅಂದ್ರೆ ಈ ಸ್ವಭಾವಗಳೇನು ರೂಪುಕೊಳ್ತಾವಲ್ಲ. ಯಾಕಂದ್ರೆ ಸಂಚಿತ ಅಂತಂದ್ರೆ ಸ್ಟಾಕ್, ಸಂಚಿತ ನಿಧಿ ಅಂತೆಲ್ಲ ಹೇಳ್ತಿರ್ತೀರಲ್ಲ ನೀವು, ಸ್ಟಾಕ್ ಇರ್ತಕ್ಕಂಥದ್ದು. ಈ ಸ್ವಭಾವಗಳೇನು ರೂಪುಕೊಳ್ತಾವಲ್ಲ, ಹುಟ್ಟು ಗುಣಗಳು, ಅವುಗಳ ತೀವ್ರತೆ, ಅವುಗಳ ಕಡಿಮೆ, ಕೆಲವರು ಒಬ್ಬೊಬ್ಬರಿಗೆ ಒಂಥರ ಇರ್ತದೆ. ಅದು ಯಾವ್ದ್ರಿಂದ ಆಗ್ತಾವಪ್ಪ ಅಂತಂದ್ರೆ ಜನ್ಮ ಜನ್ಮಾಂತರದ ಸಂಚಿತ ಕರ್ಮ ಇರುತ್ತೆ ಅಲ್ಲ, ಚಿತ್ತದ ಆಳದಲ್ಲಿ ಇರ್ತದದು. ಚಿತ್ತದ ಆಳದಲ್ಲಿ ಎಲ್ಲಾ ಕರ್ಮಗಳು ಬೀಜ ರೂಪದಲ್ಲಿ ಇರ್ತದೆ, ಒಳ್ಳೆವು ಕೆಟ್ಟವು ಎಲ್ಲ, ಪಾಪ ಪುಣ್ಯ. ಅದರಲ್ಲೂ ಸಾಧಕನಾದವನು ಸಾಧನೆ ಮಾಡಬೇಕು ಅಂತ ಹೊರಟಾಗ, ಅಂದ್ರೆ ತನ್ನ ಪ್ರಾರಬ್ಧ ಕರ್ಮವನ್ನು ಗೆದ್ದು ನಿವಾರಿಸಿಕೊಂಡು ಹೊಸ ಸಾಧನೆ ಮಾಡಬೇಕು, ಹೊಸ ಸಂಬಂಧಗಳು, ಗುರುಪುತ್ರನಾಗಿ ಸಾಧನೆಗೆ ಹೊರಟಾಗ
ಅವರಿಗೆ ತುಂಬಾ ಕಷ್ಟ ಆಗೋದು. ಎಷ್ಟೋ ಜನ ಒದ್ದಾಡೋಗ್ಬಿಡ್ತಾರೆ, ಕಣ್ಣೀರು ಸುರಿಸ್ತಾರೆ. ಈ ಮಹಾದೇವಿಯಕ್ಕ ಒಂದು ವಚನದಾಗ ಹೇಳ್ತಾರ ಗೊತ್ತಲ್ಲ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದಿಡುವಲು ನಿಮಗೆ ಹಾನಿ. ನಿಮಗೆ ಹಾನಿಯೇ ಅಥವಾ ನಿಮಗೆ ಹಾನಿ, ಎರಡು ತರ ಬಳಕೆ ಆಗಿದೆ. ಮಹಾದೇವಿಯಕ್ಕ ಸವಾಲಾಗಿ ಸ್ವೀಕರಿಸಿ ಧೈರ್ಯವಾಗಿ ನಿಂತಾಗ ಕೌಶಿಕನ ರೂಪದಲ್ಲಿ ಮಾಯೆ ಬಂತು. ಅದನ್ನೂ ಗೆದ್ದು ಹೊರಟಾಗ ಮಹಾದೇವಿಯಕ್ಕ ಅನುಭವಿಸಿದ ಆ ತೊಂದರೆಗಳನ್ನ, ಆ ಕರ್ಮದ ಭರವನ್ನ ತರಂಗಿಣಿ ಪುಸ್ತಕದಲ್ಲಿ ಓದ್ಬೇಕು. ಅವ್ರ ವಚನಗಳ ಆಧಾರವಾಗಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಹಾಗೆ ಈ ಮೂರು ಕರ್ಮಗಳ ಪ್ರವಾಹ ಜಗ್ತಾ ಇರ್ತದೆ, ತಳ್ತಾ ಇರ್ತದೆ. ಆ ಹೊಳೆಯ ಭರವ ನೋಡಂಬಿಗ, ಸೆಳವು ಬಹಳ ಕಾಣಂಬಿಗ, ಸುಳಿಯೊಳಗೆ ಬಿದ್ದೆ ನಂಬಿಗ, ಎನ್ನ ನೆಳೆದುಕೊಳ್ಳು ನೀ ನಂಬಿಗ. ಸುಳಿಯೊಳಗೆ, ಸುಳಿ ಅಂತಂದ್ರೆ ತಾಪತ್ರಯದ ಸುಳಿ. ತಾಪತ್ರಯಗಳು ಅಂತ ಗೊತ್ತಲ್ಲ, ನಿಮ್ಗೆಲ್ಲ ಗೊತ್ತಿದೆ. ತಾಪತ್ರಯ ಅಂತ ಕೆಲವರು ಬಳಸ್ತಾರೆ. ತಾಪತ್ರಯಗಳು ಮನುಷ್ಯನಿಗೆ ಕಷ್ಟಗಳು ಬರೋದು ಮೂರೇ ತರ ಅಂತ, ಮೂರು ರೂಪದಲ್ಲಿ. ಅಧಿದೈವಿಕ, ಮೊದಲು ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ. ಅಧಿಭೌತಿಕ ಅಂತಂದ್ರೆ ಪಂಚಭೂತಗಳಿಂದ ಬರ್ತಕ್ಕಂಥ ತೊಂದರೆಗಳು, ಭೂತ ಪಿಶಾಚಿಗಳಿಂದ ಅಲ್ಲ, ಪಂಚಭೂತಗಳಿಂದ ಬರ್ತಕ್ಕಂಥ ತೊಂದರೆಗಳು ಅಧಿಭೌತಿಕ. ಅಂದ್ರೆ ಮಳೆ, ಅತಿಯಾಗಿ ಮಳೆ ಬರೋದು, ಮಳೆ ಬರದೇ ಇರೋದು, ಸಿಡಿಲು ಗುಡುಗು, ಅದರ ತೊಂದರೆಗಳು, ಇದೆಲ್ಲ. ಆಮೇಲೆ ಭೂಮಿಯಿಂದ ಬರ್ತಕ್ಕಂಥ ಭೂಕಂಪಗಳು, ಈ ತೊಂದರೆಗಳು. ಆಮೇಲೆ ಅಗ್ನಿ ಅನಾಹುತಗಳು, ಆಮೇಲೆ ಆಕಾಶದಿಂದ ಬೀಳ್ತಕ್ಕಂಥ ಉಲ್ಕಾಪಾತಗಳು, ಚಂಡಮಾರುತಗಳು, ಈ ಎಲ್ಲವೂ ಏನಿದಾವಲ್ಲ ಇವು ಅಧಿಭೌತಿಕ ತಾಪ ಅಂತ ಕರೀತಾರೆ. ಅಧಿದೈವಿಕ ತಾಪ, ಅಧಿದೈವಿಕ ತಾಪ ಅಂದ್ರೆ ಬಹಳ ಸಾಮಾನ್ಯ ಜನ ತಿಳ್ಕೊಂಡ್ರೆ ದೇವತೆಗಳಿಂದ ಬರುವಂತದ್ದು ಅಂತ. ನೋ, ದೇವತೆಗಳಿಂದ ಬರುವಂತವಲ್ಲ. ಅಧಿದೈವ, ಈ ಸಮಾಜಕ್ಕೆ ದೈವ ಅಂತ ಕರೀತಾರೆ. ಅದು ಮನುಷ್ಯನಿಂದ ಬರ್ತಕ್ಕಂತ ತೊಂದರೆಗಳು, ಪ್ರಾಣಿಗಳಿಂದ ಬರ್ತಕ್ಕಂತಹ ತೊಂದರೆಗಳು, ಹುಳ ಉಪ್ಪಡೆಗಳಿಂದ ರೋಗ ರುಜಿನಗಳು ಬರ್ತವೆ. ವೈರಸ್ ಬಂತಲ್ಲ, ಕೊರೋನಾ ವೈರಸ್ ನಿಂದ ಬಂತಲ್ಲ, ಇದು ಅಧಿದೈವಿಕ. ಇದನ್ನೇ ದೇವತೆಗಳು ಅಂತ ಹೇಳ್ಬಿಡ್ತಿದ್ರು ಹಿಂದಿನ ಕಾಲದಲ್ಲಿ. ಯಾವ್ದೋ ಮಾರಮ್ಮ, ದುರ್ಗಮ್ಮ, ಅದು ಬಂತು ಇದು ಬಂತು ಅಂತ ಹೇಳ್ತಿದ್ರಲ್ಲ, ಅವಾಗ ವಿಜ್ಞಾನ ಇಷ್ಟು ಮುಂದುವರೆದಿರ್ಲಿಲ್ಲ, ಆದ್ರಿಂದ ಹಾಗೆ ಹೇಳ್ತಾ ಇದ್ರು. ಆದ್ರೆ ವಾಸ್ತವಿಕವಾಗಿ ಈಗ ಗೊತ್ತಾಗಿದೆ, ವೈರಸ್, ಬ್ಯಾಕ್ಟೀರಿಯಾಗಳು ಮತ್ತು ರೋಗಾಣುಗಳು, ಇವುಗಳಿಂದ ಬರ್ತಕ್ಕಂಥದ್ದಕ್ಕೆ ಅಧಿದೈವಿಕ ಅಂತ ಕರೀತಾರೆ. ಮನುಷ್ಯರಿಂದ ತೊಂದರೆ ಆಗೋದು ಕೂಡ ಅಧಿದೈವಿಕವೇ. ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ, ಸ್ನೇಹಿತನಿಂದ ಸ್ನೇಹಿತನಿಗೆ ಮೋಸ ಆಗ್ಬೋದು, ರಾಜಕಾರಣಿಗಳಿಂದ ಪ್ರಜೆಗಳಿಗೆ, ಈ ರೀತಿ ತೊಂದರೆಗಳಾಗ್ತಾವಲ್ಲ, ಇದಕ್ಕೆ ಅಧಿದೈವಿಕ ಅಂತ ಕರೀತಾರೆ. ಆಧ್ಯಾತ್ಮಿಕ ತಾಪ, ಆಧ್ಯಾತ್ಮಿಕ ತಾಪ ಅಂದ್ರೆ ಅಧಿ ಪ್ಲಸ್ ಆತ್ಮ, ಅಂದ್ರೆ ತನ್ನ ದೋಷದಿಂದ ತಾನೇ ತೊಂದರೆಗೆ ಸಿಕ್ಕಾಕೊಳ್ಳೋದು. ತನ್ನ ಸೋಮಾರಿತನ, ಆಮೇಲಿಂದ ತನ್ನ ಏನು ಅತಿಯಾಗಿ ತಿನ್ನೋಕೆ, ಅತಿ ನಿದ್ರೆ ಅಥವಾ ಉದಾಸೀನ ಪ್ರವೃತ್ತಿ, ಮಾಡಿದ್ರೆ ಆಯ್ತು, ಆಲಸ್ಯ ಅಂತಿರಲ್ಲ, ಸಿನಿಕತೆ, ನಾಸ್ತಿಕತೆ, ಇದರಿಂದ ಏನ್ ತೊಂದರೆ ತಂದ್ಕೊಳ್ತಾನಲ್ಲ, ಇದಕ್ಕೆ ಆಧ್ಯಾತ್ಮಿಕ ಅಂತ ಅತಿ ಸಿಟ್ಟು, ಅತಿ ಕಾಮುಕತೆ, ಇದರಿಂದ ರೋಗಿ ಆಗ್ತಾನಲ್ಲ, ಇದು ಆಧ್ಯಾತ್ಮಿಕ ತಾಪ. ನಮ್ಗೆ ಯಾವುದೇ ಒಂದು ಕಾಯಿಲೆ, ನೋವು ಬಂದಿದೆ ಅಂದ್ರೆ, ದುಃಖ ಬಂದಿದೆ ಅಂದ್ರೆ, ಇದು ಎಲ್ಲಿಂದ ಬಂದಿದೆ ಅಂತ ವಿಚಾರ ಮಾಡ್ಬೇಕು. ಇದು ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದಾಗ ಅದು ನಮಗೆ ತೊಡಕು ನಿವಾರಣೆ ಆಗತ್ತೆ. ಆಧ್ಯಾತ್ಮಿಕ ತಾಪ. ಇನ್ನು ಈ ಸುಳಿಯೊಳಗೆ ಅಂದ್ರೆ ಆ ತಾಪತ್ರಯದ ಸುಳಿಯಲ್ಲಿ ಬಿದ್ದಿದ್ದೀನಿ, ಎನ್ನ ನೆಳೆದುಕೊಳ್ಳೋ ನೀ ನಂಬಿಗ, ಆರು ತೆರೆಯ ನೋಡಂಬಿಗ, ಬಲು ಮೀರಿ ಬರುತ್ತಲಿವೆ ಅಂಬಿಗ, ಹಾರಲೊದೆದು ಎನ್ನ ತಡಿಗೆ ಸಾರಿಸು, ನೀ ದೂರ ಮಾಡದಿರು ಅಂಬಿಗ. ಆರು ತೆರೆ ಗೊತ್ತಾದ, ಅರಿಷಡ್ ವರ್ಗಗಳು ಅಂತ ಕರೀತಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅವೇನೆ. ಅವುಗಳಿಗೆ ಬಲಿಯಾಗಿದ್ದೀನಿ ಅಂದ್ರೆ ಅವುಗಳ ತಾಪಕ್ಕೆ ನಾನು ತಾಪದಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀನಿ. ಆರು ತೆರೆ, ತೆರೆ ಅಂದ್ರೆ ಅಲೆಗಳು. ಇವು ಅಲೆಗಳು ಬಂದಂಗೆ ಬರ್ತವೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಅವೆಂಗೆ
ಬಂದ್ ದಂಡೆಗೆ ಹೊಡೆದು ಬೀಳ್ತವೆ, ಮತ್ತೆ ಹೊಸ ಅಲೆ ಬರುತ್ತೆ ಅಥವಾ ಹಿಂದಕ್ಕೆ ಹೋಗುತ್ತೆ. ಹಾಗೆ ಇವು ಮನಸ್ಸಿನಲ್ಲಿ ಎದ್ದಳೋ ರೀತಿ ಇದೆಯಲ್ಲ, ಈ ಅರಿಷಡ್ವರ್ಗಗಳು ಸೇಮ್ ಅವು ತೆರೆ ತರನೆ, ಅಲೆಗಳ ತರನೆ. ಆರು ತೆರೆಯ ನೋಡಂಬಿಗ ಬಲು ಮೀರಿ ಬರುತ್ತಲಿವೆ ಅಂಬಿಗ. ಹಾರಲೊದೆದು ಅಂದ್ರೆ ಆ ಹುಟ್ಟು ತುಳಿತಿರ್ತಾರಲ್ಲ, ಹುಟ್ಟಾಕ್ತಿರ್ತಾರಲ್ಲ, ಅದಕ್ಕೆ ಹಾರಲೊದೆದು ಅಂತ ಬಳಸಿದ್ದಾರೆ. ಹಾರಲೊದೆದು ಎನ್ನ ತಡಿಗೆ ಸಾರಿಸು, ಅಂದ್ರೆ ನನ್ನ ದಂಡೆಗೆ ಮುಟ್ಸು, ನೀನು ಎಲ್ಲೂ ಮುಳುಗಲಾರ್ದಂಗೆ ನನ್ನನ್ನ ಹುಟ್ಟಾಕಿ ನನ್ನ ದಂಡೆಗೆ ಮುಟ್ಸಪ್ಪ. ಹಾರಲೊದೆದು ತಡಿಗೆ ಸಾರಿಸು, ದಂಡೆಗೆ ಮುಟ್ಸು, ಎನ್ನ ದೂರ ಮಾಡದಿರು ಅಂಬಿಗ. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ. ಸಂಭ್ರಮವನ್ನು ನೋಡ ನೀನಂಬಿಗ, ಇದರಿಂಬನರಿದು ತೆಗೆಯೋ ಅಂಬಿಗ. ಅಂದ್ರೇನು? ತುಂಬಿದ ಹರಿಗೋಲು ಅಂದ್ರೆ ದೋಣಿ ತುಂಬಿಕೊಂಡಿದೆ. ಹರಿಗೋಲು ಅಂದ್ರೆ ದೋಣಿ. ಇದು ಖಾಲಿ ದೋಣಿ ಅಲ್ಲ, ಇದು ಶರೀರ ಅನ್ನುವಂಥದ್ದು ಖಾಲಿ ದೋಣಿ ಅಲ್ಲ. ಮನಸ್ಸಿನ ತುಂಬಾ ಒಳ್ಳೇದು, ಕೆಟ್ಟದ್ದು, ಬೇಡವಾದ್ದು, ಬೇಕಾದ್ದು ಎಲ್ಲ ತುಂಬಿಕೊಂಡಿದ್ದಾವೆ ಸರಕು. ಆದ್ರೆ 9 ಛಿದ್ರ, 9 ದ್ವಾರಗಳು, ರಂಧ್ರಗಳು. ಇದರ ಸಂಭ್ರಮ ನೋಡ್ಬೇಕು, ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ, ಆದ್ರೆ ಅತಿ ಸಂಭ್ರಮದಿಂದ ಹೋಗ್ತಾ ಇದೆ. ಇದರಿಂಬನರಿದು, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನನಗೆ ಅರ್ಥ ಮಾಡಿಸಿ ಇದ್ರ ಬಗ್ಗೆ. ಇದನ್ನ ಪಾರ್ ಮಾಡಪ್ಪ, ತೆಗಿ ಭಾವದ ಸಾಗರದಿಂದ ನನ್ನನ್ನು ಪಾರ್ ಮಾಡು ಅನ್ನುವಂತ ಮಾತನ್ನು ಕೇಳ್ಕೊಳ್ತಾರೆ. 10 ನೋಡಂಬಿಗ 10 ಅಂಬಿಗ. ಮುತ್ತಿಗೆಗೊಳಗಾದೆ ನಂಬಿಗ, ಎನ್ನನ್ನು ಎತ್ತಿಕೊಳ್ಳು ನೀ ನಂಬಿಗ. 10 + 5 ಅಂದ್ರೆ 25 ತತ್ವಗಳು. ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಅಥವಾ ದಶವಾಯುಗಳು, ಇವೆಲ್ಲ ಸೇರ್ಕೊಂಡು ಒಟ್ಟು 25 ತತ್ವಗಳಿಂದ ಈ ಶರೀರ ನಿರ್ಮಾಣ ಆಗಿದೆ. ಇದನ್ನ ನನ್ನನ್ನು ಪಾರ್ ಮಾಡಪ್ಪ. ಆ ಪಂಚ ಅಂತಃಕರಣಗಳು, ಇಲ್ಲಿ ಪಂಚ ಪ್ರಾಣಗಳು ಅಷ್ಟೇ ಸೇರಿಸ್ಕೊಳ್ತಾರೆ, ಉಪಪ್ರಾಣಗಳೇನು ಸೇರಿಸ್ಕೊಳ್ಳಲ್ಲ. ಪಂಚಭೂತಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚ ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಭಾವ, ಒಟ್ಟು 5 ಅಂತಃಕರಣಗಳು. ಇವೆಲ್ಲವೂ ಸೇರ್ಕೊಂಡು ಈ ಆತ್ಮವನ್ನ ಮುತ್ತಿಗೆ ಹಾಕ್ಬಿಟ್ಟಿದೆ. 10 ನೋಡಂಬಿಗ 10 ಅಂಬಿಗ. ಮುತ್ತಿಗೆಗೊಳಗಾದೆ ನಂಬಿಗ ಅಂದ್ರೆ ನನ್ನ ಆತ್ಮಶಕ್ತಿಯನ್ನ ಮುತ್ತಿಕೊಂಡು ಆತ್ಮವನ್ನ ಇಲ್ದಂಗ್ ಮಾಡ್ಬಿಟ್ಟಿದಾವೆ. ಆತ್ಮದ ಅರಿವು ಇಲ್ದಂಗ್ ಮಾಡ್ಬಿಟ್ಟಿದೆ, ಆತ್ಮದ ಅರಿವು ನುಂಗ್ಬಿಟ್ಟಿದೆ ಈ ಶರೀರ. ಅದನ್ನ ನನಗೆ ತಿಳಿಸ್ಕೊಡಪ್ಪ. ಮುತ್ತಿಗೆಗೊಳಗಾದ ನಂಬಿಗ, ಎನ್ನನ್ನು ಎತ್ತಿಕೊಳ್ಳೋ ನೀ ನಂಬಿಗ. ಕೊನೆಯ ನುಡಿಯ ಬಹಳ ಅದ್ಭುತವಾಗಿದೆ. ಸತ್ಯವೆಂಬ ಹುಟ್ಟಂಬಿಗ, ಸದ್ಭಕ್ತಿ ಎಂಬುದೇ ಪಥವಂಬಿಗ. ನಿತ್ಯ ಮುಕ್ತ ನಮ್ಮ ಚೆನ್ನ ಮಲ್ಲಿಕಾರ್ಜುನನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. 10 ಸತ್ಯವೆಂಬ ಹುಟ್ಟು. ಇಲ್ಲಿ ಮುಂದೆ ತಳ್ಳುವಂತಕ್ಕಂಥದ್ದು, ದೋಣಿಯನ್ನು ಮುಂದೆ ತಳ್ಳೋದಕ್ಕೆ ಹೆಂಗೆ ಹುಟ್ಟು ಹಾಕ್ಬೇಕಾಗಿತ್ತು, ಹುಟ್ಟು ಕಡಿತಿರ್ಬೇಕಾಗಿರ್ತದಲ್ಲ, ಹಾಗೆ ಸತ್ಯ ಮಾರ್ಗದಲ್ಲಿ ನಡೆಯೋದು, ಅದೇ ಬಹಳ ದೊಡ್ಡ ಹುಟ್ಟು. ಸತ್ಯ ಅನ್ನುವಂಥದ್ದೇ ಹುಟ್ಟು, ಸದ್ಭಕ್ತಿ ಎನ್ನುವಂಥದ್ದೇ ಪಥ. ಸರಿಯಾದ ಭಕ್ತಿ, ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾದ ಭಕ್ತಿ ಮಾರ್ಗದಲ್ಲಿ ನಡೀತೀವಲ್ಲ, ಅದೇ ಪಥ. ಸದ್ಭಕ್ತಿ ಎಂಬುದೇ ಪಥವಂಬಿಗ. ನಿತ್ಯ ಮುಕ್ತ ನಮ್ಮ ಚೆನ್ನ ಮಲ್ಲಿಕಾರ್ಜುನನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಪರಮಾತ್ಮ, ನಿರಾಕಾರ ಪರಮಾತ್ಮ ನಿತ್ಯ ಮುಕ್ತ. ಆ ಮುಕ್ತಿ ಮಂಟಪಕ್ಕೆ ನನ್ನನ್ನ ಕರ್ಕೊಂಡೋಗಿ ಮುಟ್ಸಪ್ಪ, ದೇವರ ಸ್ವರೂಪವೇ ಆಗುವಂತೆ ಮಾಡು ಅನ್ನುವಂತಹ ಪ್ರಾರ್ಥನೆಯನ್ನ ಮಹಾದೇವಿಕನವರು ಮಾಡ್ತಾರೆ. ಬಹಳ ಅದ್ಭುತವಾದ ಪದ್ಯ. ಅವರು ಒಂದೇ ಜನ್ಮದಲ್ಲಿ ಆ ಮುಕ್ತಿಯ ಮಂಟಪವನ್ನ ಮುಟ್ಟಿದರು. ಅಮರಗಣಗಳಲ್ಲಿ ಒಬ್ಬರಾದ್ರು. ಇದು ಅಮರಗಣಗಳಿಗೂ ಬೇರೆಯವ್ರಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಅಮರಗಣಗಳು ಒಂದೇ ಜನ್ಮದಲ್ಲೇ ಪಾರಾಗ್ಬಿಡ್ತಾರೆ. ಅವರು ಮೂಲ ಪುರುಷರು, ಬಸವಾದಿ ಪ್ರಮುಖರು. ನಾವು ನೀವು ಈ ತತ್ವವನ್ನು ಅರ್ಥ ಮಾಡಿಕೊಂಡು ಮತ್ತೆ ಮತ್ತೆ ಬರ್ಬೇಕಾಗ್ತದೆ ಈ ಭೂಮಿಗೆ. ಒಬ್ಬ ಮನುಷ್ಯ ಒಂದೇ ಸಾರಿ ಅವನ್ನೆಲ್ಲವನ್ನೂ ಕಲ್ತ್ಕೊಳಕ್ ಆಗಲ್ಲ, ಒಂದೇ ಜನ್ಮದಲ್ಲೇ ಕಲಿಯಕ್ಕಾಗಲ್ಲ. ಆದ್ರೆ ದೇವ್ರಿಗೆ ನಾವು ಬೇಡೋದಿಷ್ಟೇ, ಪರಮಾತ್ಮನಿಗೆ, ಬಸವಣ್ಣವ್ರಿಗೆ ಬೇಡಕೊಳ್ಳೋದೇನಂದ್ರೆ
ಇದೇ ಮಾರ್ಗದಲ್ಲೇ ನಮ್ಮನ್ನು ಮುಂದುವರಿಸು. ಮತ್ತೆ ಬೇರೆ 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 ಕಾರಣಕ್ಕೆ ಎಲ್ಲಾದ್ರೂ ಬೇರೆ ಮಾರ್ಗಕ್ಕೆ ತಗೊಂಡೋಗಿ ಹಾಕ್ಬಿಟ್ರೆ ಮತ್ತೆ ಅಲ್ಲೊಂದಷ್ಟು ದಿವಸ ಕಲ್ತ್ಕೊಳ್ಳೋದು, ಅದನ್ನ ಅರ್ಧಂಬರ್ಧ ಇದನ್ನು ಅರ್ಧಂಬರ್ಧ ಆಗ್ಬಾರ್ದು. ಹಾಗೆ ಬದುಕಬೇಕು. ಸಾಧನೆಯನ್ನು ಮಾಡಿ ಒಂದು ಜನ್ಮದಲ್ಲಿ ಸಂಪೂರ್ಣತೆಯನ್ನು ಸಾಧಿಸಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.